ನಾಳೆ ದರ್ಶನ್ಗೆ ಅಗ್ನಿ ಪರೀಕ್ಷೆ ಮತ್ತು ದರ್ಶನ ಅಭಿಮಾನಿಗಳಿಗೂ ಕೂಡ ಅಗ್ನಿ ಪರೀಕ್ಷೆ. 14 ದಿನಗಳ ನ್ಯಾಯಾಂಗ ಬಂಧನ ಅಂದರೆ ಜೈಲಲ್ಲಿ 14 ದಿನಗಳ ಕಾಲ ಮಾತ್ರ, ಒಮ್ಮೆಗೆ 14 ದಿನಗಳ ಕಾಲ ಮಾತ್ರ ಜೈಲಿಗೆ ಬಿಡ್ತಾರೆ. ಜೈಲಲ್ಲಿ 14 ದಿನಗಳ ಕಾಲ ಇರಬೇಕು. ಮತ್ತೆ ಅವರು ಬರಬೇಕು. ಮತ್ತೆ ಬಂದು ಕೋರ್ಟ್ನಲ್ಲಿ ಅವರನ್ನು ಹಾಜರುಪಡಿಸಬೇಕಾಗತ್ತೆ ಪೊಲೀಸರು. ಮತ್ತೆ ಜೈಲಿಗ ಅಥವಾ ಪೊಲೀಸ್ ಕಸ್ಟಡಿಗ ಈ ರೀತಿಯೆಲ್ಲ ಆಗುತ್ತೆ. ಈ ನಡುವೆ ಜಾಮೀನು ಅರ್ಜಿ ಕೂಡ ಫೈಲ್ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಹಾಗಿದ್ರೆ ನಾಳೆ ಏನಾಗುತ್ತೆ? ಕೋರ್ಟ್ ಮುಂದೆ ಹಾಜರುಪಡಿಸುವಾಗ ಬಿಡುಗಡೆಯಾಗುವಂಥ ಸಾಧ್ಯತೆ ಇದೆಯಾ? ಬೇಲ್ ಸಿಗತ್ತಾ ಅಥವಾ ಮತ್ತೆ ಜೈಲೇ ಗತಿಯ? ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಅವರಿಗಾಗಿ ಈ ಸ್ಟೋರಿ. ರೇಣುಕಾಸ್ವಾಮಿ ಕೊಲೆ ಇಡೀ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ. ಭಾರತ ಚಿತ್ರರಂಗದ ಖ್ಯಾತ ನಟ ದರ್ಶನ್ ಜೈಲು ಸೇರಿದಂತೆ ಎಂಥವರು ಕೂಡ ದಂಗಾಗಿದ್ರು. ಸದ್ಯ ಚಾಲೆಂಜಿಂಗ್ ಸ್ಟಾರ್ 12 ದಿನಗಳಿಂದ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ನಾಳೆ ದರ್ಶನ್ ನ್ಯಾಯಾಂಗ ಬಂಧನದ ಅವಧಿಯ ಅಂತ್ಯವಾಗಲಿದ್ದು, ವಕೀಲರು ಜಾಮೀನಿಗಾಗಿ ಅರ್ಜಿ ಹಾಕೋ ಸಾಧ್ಯತೆ ಇದೆ. ಒಂದು ವೇಳೆ ನಾಳೆ ದರ್ಶನ್ಗೆ ಜಾಮೀನು ಸಿಗದಿದ್ರೆ ಮತ್ತೆ ಜೈಲು ಪಾಲಾಗಲಿದ್ದಾರೆ. ಈಗಾಗಲೇ ಅಭಿಮಾನಿಗಳು ಬೇಲ್ ಸಿಗಲಿ ಅಂತ ಪೂಜೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಕಾಟೇರ ಜೈಲು ಸೇರಿದ್ದಕ್ಕೆ ಚಿಂತೆಯಲ್ಲಿದ್ದ ನಿರ್ಮಾಪಕರು ಕೂಡ ಜಾಮೀನು ಸಿಗಲಿ ಅಂತ ಅಂತಿದ್ದಾರೆ. ರೇಣುಕಾಸ್ವಾಮಿ ವಿರುದ್ಧ ಅಶ್ಲೀಲ ಮೆಸೇಜ್ ಮಾಡಿದ್ರು ಎಂದಿದ್ದ ಕಿರುತೆರೆ ನಟಿ ವಿರುದ್ಧ ತಂದೆ ಕಾಶಿನಾಥ್ ಕಿಡಿಕಾರಿದ್ದಾರೆ. ನನ್ನ ಮಗ ಮೆಸೇಜ್ ಮಾಡಿದ್ರೆ ಕಂಪ್ಲೇಂಟ್ ಕೊಡಬೇಕಿತ್ತು, ಎಷ್ಟು ದಿನ ಏಕೆ ಸುಮ್ಮನಿದ್ರಿ ಅಂತ ಪ್ರಶ್ನಿಸಿದ್ದಾರೆ. ನಾನೇ ಕೇಳ್ತಾ ಇರೋದು, ಇಷ್ಟು ದಿವಸ ಯಾಕೆ ಸುಮ್ಮನೆ ಇದ್ರಿ? ನೀವು ಬಂದಿದ್ದಾಗಿದ್ದರೆ ಪೊಲೀಸ್ಗೆ ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ? ಕಾನೂನು ಕ್ರಮ ಕೈಗೊಳ್ಳೋಕ್ಕೆ ಬೇರೆ ಬೇಕಾದಷ್ಟು ಸಾಧನಗಳು ಇದ್ವಲ್ಲ ನಾನು ಕೇಳೋದು. ಆಮೇಲೆ ಏನೇ ಹಾಕಿದ್ರು ಕೂಡ ಈ ರೀತಿ ಚಿಂತೆ ಹಿಂಸೆ ಮಾಡಿ ಕೊಲೆ ಮಾಡ್ತಕ್ಕಂಥದ್ದು ಉತ್ತರವೇ? ನನ್ನ ಪ್ರಶ್ನೆ ಅವರಿಗೆ. ಯಾರು ಕೇಳ್ತಿದ್ದಾರೆ ಏನು ಹಾಕಿದ್ದಾರೆ ಅಂತ ಹಾಕಿದರೆ ಇದು ಉತ್ತರವೇ? ನೀವು ಬೇರೆ ರೀತಿಯಿಂದ ನೀವು ಪ್ರಶ್ನೆ ಮಾಡ್ಬೋದಾಯ್ತಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಾಯಿತು. ಮನುಷ್ಯತ್ವ ಮರೆತ ದರ್ಶನ್ ವಿರುದ್ಧ ಹಿರಿಯ ನಟ ಮುಖ್ಯಮಂತ್ರಿ ಚಂದ್ರು ಕಿಡಿಕಾರಿದ್ದಾರೆ. ಆತ ಮನುಷ್ಯತ್ವ ಕಳೆದುಕೊಂಡಿದ್ದಾನೆ ಅಂತ ಕಾಣುತ್ತೆ. ಅಹಂ ದುರಂಕಾರವೇ ಈ ದುರ್ಘಟನೆಗೆ ಕಾರಣ. ದರ್ಶನ್ ತಂದೆ ಮುಂಗೋಪಿ ಆದ್ರೆ ಮೃಗ ಆಗಿರಲಿಲ್ಲ ಎಂದಿದ್ದಾರೆ. ಇದು ಸಮಾಜಕ್ಕೆ ಒಂದು ಪಾಠ ಆಗಬೇಕಾಗಿ ಬರುತ್ತೆ. ಅವ್ರ ತಂದೆನೂ ನೋಡಿದ್ದೀನಿ ನಾನು, ಯಾರು ದರ್ಶನ್ ಅವರ ತಂದೆಯನ್ನು. ಭಾಳ ಒಳ್ಳೆಯ ವ್ಯಕ್ತಿ, ನನ್ನ ಜೊತೆಲೆಲ್ಲ ಪಾತ್ರ ಮಾಡಿದ್ದಾರೆ. ಮುಂಗೋಪಿ ಯಾವುದಕ್ಕೆ ಮುಂಗೋಪಿ ಆಗಿದ್ರು ಅಂದರೆ ಈ ಥರದ ವಿಚಾರಕ್ಕೆಲ್ಲ. ಅವ್ರು ಮುಂಗೋಪ ಆಗಿದ್ದು ಊಟ ಸರಿಯಾಗಿಲ್ಲದೆ ಇದ್ದರೆ, ಟೈಮ್ ಸರಿಯಾಗಿ ಶೂಟಿಂಗ್ ಮಾಡದೇ ಇದ್ದರೆ, ಸ್ಕ್ರಿಪ್ಟ್ ಸರಿಗಿಲ್ದಿದ್ರೆ, ಪಾತ್ರ ಸರಿಗಿಲ್ದಿದ್ರೆ ಸಿಟ್ಟು ಮಾಡ್ಕೊಂಡು ಹೇಳೋರು. ಅಭಿಮಾನಿಗಳ ಪಡೆ, ಚಪ್ಪಾಳೆ, ಆಮೇಲೆ ಅದ್ರ ಜೊತೆ ಒಳಗೆ ವೈಯಕ್ತಿಕ ಅವನು ಅನುಭವಿಸಿದ್ನೆಲ್ಲ ಕಷ್ಟ, ಅದರ ಮೇಲೆ ದ್ವೇಷವಾಗಿ ಪರಿವರ್ತನೆ ಆಗಿ ಬಂದುಬಿಟ್ಟಿದೆ. ದ್ವೇಷ ಆಗಬಾರ್ದಾಗಿತ್ತು. ಈಗ ನನಗೆ ಯಾರೋ ಅವತ್ತು ಹಿಂಗೆ ತೊಂದರೆ ಕೊಟ್ಟರಲ್ಲ ಅನ್ನೋ ಬದಲು ಇವತ್ತು ನಾನು ಅವ್ರನ್ನ ಕರೆಸಿ ಸಮಾಧಾನ ಮಾಡಿ, ಏನಪ್ಪ ನಾನು ದೊಡ್ಡ ಮನುಷ್ಯನೇ ಆಗಿದ್ದೀನಿ, ನಿಮ್ಗೆ ತೊಂದರೆ ಆಗಿದೆ ಬಾ ಅನ್ನೋ ರೀತಿಯಲ್ಲಿ ಮಾಡ್ತಕ್ಕಂಥ ಮನೋಭೂಮಿಕೆಯನ್ನು ಕಳ್ಕೊಂಡಿದ್ದಾರೆ. ಅಂದ್ರೆ ಅರ್ಥ ಮನುಷ್ಯತ್ವದ ಗುಣಗಳನ್ನು ಗೊತ್ತಿದ್ದೇನೋ ಗೊತ್ತಿಲ್ಲದೇ ಕಳ್ಕೊಂಡಿದ್ದಾರೆ. ಇಲ್ಲೊಬ್ಬ ವಿಕಲಾಂಗ ಅಭಿಮಾನಿ ದರ್ಶನ್ ನೋಡಲು ಬಂದಿದ್ದ. ಎಸ್, ಬಳ್ಳಾರಿ ಮೂಲದ ವ್ಯಕ್ತಿಯೊಬ್ರು ನನ್ನ ನೆಚ್ಚಿನ ನಟನನ್ನ ನೋಡಬೇಕು ಅಂತ ಹಠ ಹಿಡಿದಿದ್ರು. ಭೇಟಿಗೆ ಅವಕಾಶ ಇಲ್ಲ ಅಂತ ಹೇಳಿದ್ದಕ್ಕೆ ವಾಪಸ್ ಹೋದ್ರು.